ಎಲ್ಲಿದ್ದೀರಿ? ಇಲ್ಲಿ ನಿಮ್ಮ ತಾಲೂಕು ಆಫೀಸ್ ಮುಂದೆ ಇದ್ದೀವಿ ನಾವು. ನಮ್ಮ ಮಾಜಿ ಸೈನಿಕರು ಇದ್ದಾರಲ್ಲ, ಅವ್ರ ಜೊತೆಲಿದ್ದೀನಿ. ನೀವು ಬರ್ತೀರಾ ಅಂತ ಹೇಳಿ ಕಾಯ್ತಾ ಇದ್ದೀನಿ ನಾನು ಇಲ್ಲಿಗೆ. ಹೌದು, ಇವ್ರಿಗೆ ಜಮೀನು ಕೊಡಲ್ವಾ ನೀವು? ಬೇಕಾದಷ್ಟು ಇದ್ದಲ್ರಿ ನಿಮ್ಮಲ್ಲಿ. ಮಿನಿಸ್ಟ್ರಿಗೆ ಯಾವುದು ಕಾವಲುಗಾನಹಳ್ಳಿಯಲ್ಲಿ ಗವಿಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ 10 ಎಕರೆ ಜಮೀನು ಕೊಡೋದು ರೆಡಿ ಮಾಡಿದ್ದೀರಿ. ಹಿಂದೆ ನಾವು ಶಿಡ್ಲಘಟ್ಟದಲ್ಲಿ ಅವರು ಮಂಜುನಾಥ್ ಅನ್ನೋರಿಗೆ 5 ಎಕರೆ ಜಮೀನು ಕೊಟ್ರಿ. ನಾವೇ ಒಂದೇ ದಿವಸದಲ್ಲಿ ಆರ್ಟಿಸಿ ಮಾಡ್ಕೊಟ್ರಿ. ಇಲ್ಲಿ 300-400 ಪ್ರತಿ ಊರುಗಳಲ್ಲೂ ಜಮೀನುಗಳೈತೆ. ಎಲ್ಲೆಲ್ಲಿ ಜಮೀನುಗಳೈತೆ ಅಂತ ನನ್ನ ಹತ್ರ ಪಠ್ಯ ಇದೆ ನಮ್ಮ ತಾಲೂಕಲ್ಲಿ. ಈ ದೇಶಕ್ಕೆ ನಮಗೆಲ್ಲ ಏನು ಕಾವಲಿದ್ದು ಕಾಲುಗಳು ಕಳ್ಕೊಂಡಿರ್ತಕ್ಕಂಥವ್ರಿಗೆ ಈ ಕೆಲಸ ಆದ್ರೆ ಅವ್ರು ಉಪವಾಸ ಕುತ್ಕೊಂಡಿದ್ದಾರೆ. ಅವ್ರು ಸತ್ತದ ಮೇಲೆ ಏನಾದ್ರು ಮಾಡ್ತೀರಾ? ನಿಮ್ಮ ಮನೆಯಿಂದ ಕೊಡೋದೇನಿಲ್ಲ ಸುದರ್ಶನ್ ಅವರೇ. ಸರ್ಕಾರಿ ಜಮೀನು ಏನಿದೆ 1960 ಆಕ್ಟ್ ಪ್ರಕಾರ ಅವ್ರಿಗೆ 10% ಏನು ರಿಸರ್ವ್ ಇದೆ. ಅದ್ರ ಪ್ರಕಾರ ಈ ದೇಶಕ್ಕೋಸ್ಕರ ಹೋರಾಟ ಮಾಡಿರ್ತಕ್ಕಂಥವ್ರು ನಮ್ಗೋಸ್ಕರ ಇಲ್ಲ, ನಮ್ಮ ಸೇಫ್ಟಿಯಲ್ಲಿ ನಾವು ಇವತ್ತಿದ್ದೀರಂದ್ರೆ ಇದಕ್ಕೆಲ್ಲ ಕಾರಣ ಸೈನಿಕರು. ಅವ್ರಿಗೆ 2 ಎಕರೆ ಜಮೀನು ಕೊಡಕ್ಕಾಗಿಲ್ಲ ಅಂದ್ರೆ ಇನ್ನೇನ್ರಿ ಸಮಾಚಾರ? ಎಷ್ಟು ಏಜ್ ನಿಮ್ಗೆ? 33. ಇನ್ನು ಅರ್ಥ ಆಯ್ತಾ? ನಿಮ್ಗೂ ನಿಮ್ಮ ಮಕ್ಕಳಿಗೆ ನಿಮ್ಮ ಹೆಂಡತಿಗೆಲ್ಲ ಒಳ್ಳೇದಾಗ್ಬೇಕಂದ್ರೆ ಇಂಥವ್ರು ಮಾಜಿ ಸೈನಿಕರು ನಿಮ್ಮ ತಹಸೀಲ್ದಾರ್ ಆಫೀಸ್ ಹತ್ರ ಕುತ್ಕೊಂಡು ಅವ್ರ ಮಿಸ್ಸಸ್ ನಿನ್ನೆ ಅನ್ಕಾನ್ಶಿಯಸ್ ಆಗಿ ಹಾಸ್ಪಿಟಲ್ಗೆ ಹೋಗವ್ರೆ. ಹೌದು, ಜಮೀನ್ ಕೊಟ್ಬಿಡ್ರಿ ಸಾಕು, ನೀವು ಇನ್ನೇನು ಕೊಡ್ಬೇಡಿ ನೀವು. ಹೌದ್ರಿ, ಜಮೀನುಗಳು ಇರ್ತಕ್ಕಂಥ 100 ಇದೆಯಲ್ಲ, ನಾವೇ ಕರ್ಕೊಂಡೋಗಿ ನೋಡ್ತೀರಿ ಮೊನ್ನೆ. ಹೌದು, ನೀವು ಪ್ರಪೋಸಲ್ ಕಳಿಸಿ ಅವ್ರನ್ನ ಕರ್ಕೊಂಡೋಗಿ ಜೊತೆಲಿ ಇದ್ ಮಾಡ್ಕೊಂಡು ಕೊಡಿ. ಅದು ಅರ್ಥ ಆಯ್ತು, ಮಾನವೀಯತೆನೇ ಇರ್ಬೇಕಲ್ವಾ? ಅವ್ರೇನಾರು ತೀರೋದ್ಮೇಲೆ ಏನಾರು ಕಾಂಪೋಸಿಷನ್ ಕೊಡ್ತೀರಾ? ಅವಾಗ ಕಳ್ಳಾಯಕರಾಗೋತೀರಿ ಅಷ್ಟೇ ನೀವು, ದೇವರಣೆ. ಮತ್ತೆ ಏನು ಅವ್ರ ಯಾರ ಸರ್ವೇರ್ಗಳು 10 ಲಕ್ಷ ಲಂಚ ಕೇಳಿದ್ರೆ ಅವ್ರು ಕೊಡಕ್ಕಾಗಿಲ್ಲ ಅಂತ ಹೇಳ್ಬಿಟ್ಟು ಅವ್ರನ್ನ ಹಿಡಿದುಕೊಟ್ರೆ ಅದನ್ನೇ ದ್ವೇಷ ಸಾಧಿಸ್ಕೊಂಡು ಇವತ್ತು ಅವ್ರ ಜಮೀನುಗಳು ಕೊಟ್ಟಿಲ್ಲ. ಈ ಮಾಜಿ ಸೈನಿಕರಿಗೆ ಈ ಗತಿ ಅಂದ್ರೆ ನಾರ್ಮಲ್ ನಮ್ಮಂತವ್ರಿಗೆ ಎಲ್ಲ ಏನಪ್ಪ ಸಾಮಾನ್ಯ ಪ್ರಜೆಗಳು. ನಾನೊಂದು ವಿಷಯ ಹೇಳ್ತೀನಿ ಕೇಳಿ. ತಹಸೀಲ್ದಾರರು ಶಿಡ್ಲಘಟ್ಟದಲ್ಲಿ ಇದ್ರು ನಾನು ಇದ್ದಾಗ, ಹೇಳಿದ ತಕ್ಷಣ ಇಮಿಡಿಯೇಟ್ ಆಗಿ RTC ಮಾಡಿಕೊಟ್ರು. ಅದು ತಹಸೀಲ್ದಾರ್ ಅಂದ್ರೆ ಡ್ಯೂಟಿ. ಅರ್ಥ ಆಯ್ತಾ? ನಿಮ್ ಕೈನಲ್ಲಿ ಇರ್ತಕ್ಕಂಥ ಪವರ್ ನ ಒಳ್ಳೇದಕ್ಕೆ ಬಳಸ್ಕೊಳ್ಳಿ. ಒಳ್ಳೇದಕ್ಕೆ ಬಳಸ್ಕೊಟ್ಟು ಇವ್ರಿಗೆ ಅದೇನಿದೆ ಜಮೀನ್ ಅದನ್ನ ಇದು ಮಾಡ್ಕೊಡಿ. ಇದು ದಿನೇ ದಿನೇ ಅವ್ರು ಏನಾದ್ರು ಉಪವಾಸ ಇದ್ದಾರೆ, ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಏನಾಗ್ತೀರ ಹೇಳ್ರಿ ನೀವು? DC ಅವ್ರಿಗೆ ಅವ್ರಿಗೆಲ್ಲ ವಿಷಯ ತಿಳಿಸಿ. ನಾವು ಇವತ್ತು ನಾಳೆ ನೋಡ್ತೀರಿ. ಅದಾದ್ಮೇಲೆ ನಾವು ಎಲ್ಲರೂ ಬಂದಿಲ್ಲ ಕುತ್ಕೊತೀರಿ. ನಾವು ಉಪವಾಸ ಅಲ್ಲಪ್ಪ, ಊಟನ ನೀನೇ ಕೊಡ್ಬೇಕು. ನಾವು ಉಪವಾಸ ಕುತ್ಕೊಳ್ಳಲ್ಲ. ಯಾಕಂದ್ರೆ ನಾವು ಸತ್ತೋದ್ರೆ ಆಮೇಲೆ ಇದ್ದಿದ್ದು ಜಾಸ್ತಿ ಆಗುತ್ತೆ ನಿಮ್ಗೆಲ್ಲ. ಮಾತಾಡಿ ಅರ್ಜೆಂಟಾಗಿ ಅವ್ರಿಗೆ ಜಮೀನು ಕೊಡೋದು ವ್ಯವಸ್ಥೆ ಮಾಡಿ, ಇಲ್ಲ ಸುಮ್ಮನೆ ಇದು ಬೇರೆ ಬೇರೆ ರೀತಿಯಲ್ಲಿ